Please support me. Support me. ರಿಯಲಿ ವಾಟರ್ ತುಂಬ ಕ್ಲಿಯರ್ ಆ್ಯಂಡ್ ಕ್ರಿಸ್ಟಲ್ ಆಗಿದ್ದಾರೆ ನೋಡಿ. ಕೆಳಗಡೆ ಇರೋ ಸ್ಟೋನ್ ಕಾಣಿಸ್ತಿದೆ ನೋಡಿ, ನನ್ನ ಕಾಲು ತುಂಬ ಕ್ರಿಸ್ಟಲ್ ಆಗಿದ್ದಾರೆ. ಸೀರಿಯಸ್ಲಿ ಬ್ಲೂ ಕಲರ್ ಒಂದಲ್ಲ, ಬಿಕಾಸ್ ಮೋಡ ಮುಚ್ಕೊಂಡಿದೆ. ಆದರೆ ನೋಡಿ ಎಷ್ಟು ಕ್ಲಿಯರ್ ಆದ ಕ್ಲಿಯರ್ ಆ್ಯಂಡ್ ಕ್ರಿಸ್ಟಲ್ ಆಗಿದೆ ಗುರು. ಸೊ ಇಲ್ಲಿಂದ ಹೊರಡೋಣ. ಅಪ್ಪ ತಲ್ತಿದೆಪ್ಪ, ಫೋರ್ಸ್ ಅಂತ ಸಿಕ್ಕಾಪಟ್ಟೆ ಇದೆ, ಚೆನ್ನಾಗಿದೆ, ಸ್ನಾನ ಮಾಡ್ಬೋದು ಗುರು. ಸೊ ಗೈಸ್ ಸಖತ್ತಾಗಿತ್ತು ರೀ ಗೈಸ್. ಇದು ಫಸ್ಟ್ ರಿವರ್, ಅವಾಗ ಹೇಳೋದಂಗೆ ಫಸ್ಟ್ ರಿವರ್. ಇಲ್ಲೂ ಚೆನ್ನಾಗಿದ್ದಾರೆ, ಇಲ್ಲೂ ಸ್ನಾನ ಮಾಡ್ಬೋದು. ಫ್ಯಾಮಿಲೀಸ್ ಎಲ್ಲ ಇಲ್ಲಿ ಇರ್ತಾರೆ, ಬಟ್ ಒಳಗಡೆನೂ ಹೋಗ್ಬೋದು, ಏನು ತೊಂದರೆ ಇಲ್ಲ. ಇಲ್ಲಿ ಮಸ್ತ್ ಇದ್ದಾರೆ, ಚೆನ್ನಾಗಿದೆ. ಸೊ ಗೈಸ್ 2 ಕಿಲೋಮೀಟ್ರ್ ವಾಕಿಂಗ್ ಮಾಡಿ ಬಂದಾಯಿತು. ಸುಸ್ತಾಗ್ತಿದೆ ರೀ. ಇಲ್ಲಿದೆ ರೆಸಾರ್ಟು, ಸ್ಟೇ ಮಾಡ್ಬೋದಂತೆ. ಸ್ಟಾರ್ಟಿಂಗ್ ಫ್ರಮ್ 2K ಗೈಸ್, ಚೆನ್ನಾಗಿದೆ. ಯು ಕ್ಯಾನ್ ವಿಸಿಟ್ ಮಮ್ಮಂದೂರ್ ಫಾಲ್ಸ್. ಆ್ಯಕ್ಚುಲಿ ಇಟ್ಸ್ ನಾಟ್ ಅ ಫಾಲ್ಸ್, ಇಟ್ಸ್ ಅ ರಿವರ್. ದ ರಿವರ್ ಇಸ್ ಫ್ಯಾಂಟಾಸ್ಟಿಕ್ ಗೈಸ್. ಯು ಮಸ್ಟ್ ಅಂಡ್ ಕಮ್, ಸ್ಟೇ ಮಾಡಿ 2 days ಆರಾಮ್ಸೆ ಯು ಕ್ಯಾನ್ ಸ್ಟೇ. ದಿಸ್ ಇಸ್ ಅ ಸ್ಟೇಸ್. ಇಮ್ಯಾಜಿನ್ ಮಾಡಿ, ಇಫ್ ಯು ಸ್ಟೇ ಇನ್ ದ ನೈಟ್ ಇನ್ ದಿಸ್ ಪ್ಲೇಸ್, ಸಖತ್ ಎಕ್ಸ್ಪೀರಿಯನ್ಸ್ ಆಗುತ್ತೆ ರೀ. ಸೊ ಗೈಸ್, ನಾನು ಇಲ್ಲಿಂದ ಹೊರಡ್ತಾ ಇದ್ದೆ. ಅಂಗಡಿ ನೋಡಿದ್ರಲ್ಲ, 2 ವೀಲರ್ ಅಲ್ಲೇ ಪಾರ್ಕ್ ಮಾಡಿದ್ದೆ. ಯಾಕಂದರೆ ನನ್ನ ಲಗೇಜ್ ಎಲ್ಲ ಇತ್ತಲ್ಲ, ಸೊ ಸೇಫಾಗಿರಲಿ ಅಂತ ಅಕ್ಕ ಅವ್ರಿಗೆ ಹೇಳ್ಬಿಟ್ಟು ಪಾರ್ಕ್ ಮಾಡಿ ಹೋಗಿದ್ದೆ. ಬಟ್ ನಾನು ರಿಟರ್ನ್ ಹೋಗ್ತಾ ಅಕ್ಕ ಏನು ಮಾಡಿದ್ರು ಅಂದರೆ, ಒಂದು ಬ್ಯಾಗಲ್ಲಿ ಫ್ರೂಟ್ಸ್ ಎಲ್ಲ ಹಾಕಿ ಕೊಟ್ಟಿದ್ರು. ಆ್ಯಪಿಲು, ಬನಾನಾ, ದಾಳಂಬ್ರಿ ಹಣ್ಣು ಇವೆಲ್ಲ ಹಾಕಿ ಒಂದು ಕವರಲ್ಲಿ ಕೊಟ್ಟರು. ನಾನು ಸರ್ ರೇಟಿಗೆ ಕೊಡ್ತಾರಂತ ಅಕ್ಕ ಎಷ್ಟಂದೆ, ಅಯ್ಯೋ ಇದು ಸೇಲ್ ಮಾಡ್ತಿಲ್ಲ ನಾನು, ಸೊ ನೀವು ಊಟ ಬೇಕು ಅಂದ್ರಲ್ಲ, ಒಬ್ರಿಗೆ ಮಾಡೋಕ್ಕಾಗಿಲ್ಲ, ಸೊ ಅದಕ್ಕೆ ತಗೊಳ್ಳಿ, ನಮ್ಮ ಮನೆಗೆ ಅಂತ ತಗೊಂಡಿದ್ದು ಅಂತ ಕೊಟ್ಟರು. ನನಗೆ ಸಖತ್ ಖುಷಿ ಆಯಿತು. ಅಯ್ಯೋ ಎಲ್ಲ ಅಕ್ಕ ಪರವಾಗಿಲ್ಲ, ದುಡ್ಡು ತೊಗೊಳ್ಳಿ ಅಂದರು. ಅವ್ರು ತೊಗೊಂಡಿಲ್ಲ, ಬಟ್ ಮುಂದ್ಗಡೆ ವಾಟರ್ ಬಾಟಲ್ ನೋಡ್ತಿದ್ರಲ್ಲ, ಅದಕ್ಕೆ ಮಾತ್ರ ದುಡ್ಡು ತೊಗೊಂಡ್ರು. ಸೊ ಥ್ಯಾಂಕ್ಸ್ ಅಕ್ಕ ಫಾರ್ ಹೆಲ್ಪಿಂಗ್ ಮೀ. ಸೊ ತುಂಬ ಎಕ್ಸ್ಪೀರಿಯನ್ಸ್ ಆಯಿತು, ಚೆನ್ನಾಗಿತ್ತು ಗುರು. ಸೊ ಅಷ್ಟೇ ರೀ. ಅಲ್ಲಿ ಈಗ ಏನಂದರೆ ಪ್ಲ್ಯಾನು, ಈಗ ಇಲ್ಲಿಂದ ಬೆಂಗಳೂರಿಗೆ ಸೀದಾ ಹೋಗೋದು ಗುರು. ಯಾಕಂದರೆ ಮನೆ ಬಿಟ್ಟು 5 ದಿನ ಆಗಿದೆಯಲ್ಲ, ಸೊ ಇನ್ನು ವರ್ಕ್ ಬೇರೆ ಇದೆ. ಸೊ ವರ್ಕ್ ಮಾಡಬೇಕು, ಆಫೀಸ್ಗೆ ಹೋಗಬೇಕು. ಸೊ ನನ್ನ ಪಯಣ ಎಲ್ಲಿಗೆ ಮುಕ್ತಾಯವಾಗಿದೆ. ಸೊ ಆನ್ ದಿ ವೇ ಸಿಗೋಣ ಗೈಸ್. ಅಂಟಿಲ್ ದೆನ್, ಇಫ್ ಯು ಆರ್ ವಾಚಿಂಗ್ ಮೈ ವಿಡಿಯೋ ಫಸ್ಟ್ ಟೈಮ್, ಡು ನಾಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್, ಕ್ಲಿಕ್ ದ ಬೆಲ್ ಬಟನ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಗೈಸ್, ಆ್ಯಸ್ ಯೂಶುವಲ್ಲು ನನ್ನ ಗಾಡಿದ ಡಿಸ್ಕ್ ಪ್ಯಾಡು ಡಮರ್ ಆಗಿಬಿಟ್ಟಿತ್ತು. ಯಾಕಂದರೆ ಕರ್ಕರ್ ಅಂತ ಬ್ರೇಕ್ ಹೊಡೆದ್ರೆ ಸೌಂಡ್ ಬರ್ತಿತ್ತು. ಸೊ ಹಂಗಾಗಿ ಅವ್ರನ್ನ ಅಡ್ರೆಸ್ ಕೇಳಿದೆ ಎಲ್ಲಿ ಅಂತ. ಇದನ್ನು ಬಿಟ್ಟರೆ ಹೈವೇಲಿ ಎಲ್ಲೂ ಸಿಗಲ್ಲ, ಸೊ ನೀವು ಅಲ್ಲೇ ಹೋಗಬೇಕು ಅಂತ ಹೇಳಿದ್ರು. ಸೊ ಅಲ್ಲಿ ಡೈರೆಕ್ಷನ್ಗೆ ಹೋಗ್ತಾ ಇದೆ. ಆ್ಯಸ್ ಯೂಶುವಲ್ ಏನು ಅರ್ಥನೇ ಆಗ್ತಿಲ್ಲ ಗುರು. ಸರ್ವಿಸ್ ಮಾಡಿ ಒಂದು 1500, ಆಲ್ಮೋಸ್ಟು 2000 ಕಿಲೋಮೀಟ್ರ್ ಓಡಿಸಿದ್ದೀನಿ. ಆವಾಗ ಅಲ್ಲಿಗೆ ಡಿಸ್ಕ್ ಪ್ಯಾಡು ಸೌಂಡ್ ಬಂದಿದೆ, ಹೋಗ್ಬಿಟ್ಟಿದೆ ಗುರು. ಸೊ ಅದನ್ನು ಚೇಂಜ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಅಣ್ಣ ಬ್ರೇಕ್ ಪ್ಯಾಡ್ ಚೇಂಜ್ ಮಾಡ್ತೀರಾ? ನೋ ರೆಸ್ಪಾನ್ಸ್. ಡಿಸ್ಕ್ ಪ್ಯಾಡ್, ಸಾರಿ, ಬ್ರೇಕ್. ಡಿಸ್ಕ್ ಪ್ಯಾಡ್ ನಮ್ಮ ಹತ್ರ ಎಲ್ಲ ಕನ್ನಡ ಮಾತಾಡ್ತಾರ ಪುಯ್. ಡಿಸ್ಕ್ ಪ್ಯಾಡ್, ಬ್ರೇಕ್ ಪ್ಯಾಡ್ ಅಲ್ಲಪ್ಪ, ಡಿಸ್ಕ್ ಪ್ಯಾಡ್ ಡಮರ್. ಗೈಸ್, ಡಿಸ್ಕ್ ಪ್ಯಾಡ್ ಚೇಂಜ್ ಮಾಡಿದ್ದಾಯಿತು. ಒಂದು 350 ತೊಗೊಂಡ್ರು. ಅವರು ಬೆಂಗಳೂರಲ್ಲೇ ವರ್ಕ್ ಮಾಡ್ತಿದ್ರಂತೆ. ಸೊ ಕನ್ನಡದಲ್ಲೇ ಮಾತಾಡಿದ್ರು. ಸೊ ನೋ ಲ್ಯಾಂಗ್ವೇಜ್ ಇಶ್ಯೂ. ಸೊ ಅಲ್ಲಿಂದ ಹೊರಟೆ. ಈಗೇನಿಲ್ಲ, ಹೊಟ್ಟೆ ಹಸುವೇನೋ ಆಗ್ತಿರ್ಲಿಲ್ಲ. ಸೊ ಆನ್ ದಿ ವೇ ಎಲ್ಲಾದರೂ ಸಿಗೋಣ, ಊಟ ಮಾಡೋಣ ದಾಬಾ ಅಂತ ಓಡ್ತಾ ಇದ್ದೀನಿ ಗುರು. ಸೊ ಇಫ್ ಯು ಆರ್ ವಾಚಿಂಗ್ ಮೈ ವಿಡಿಯೋ ಫಸ್ಟ್ ಟೈಮ್,
Do not forget to subscribe, click the bell button. Thank you so much for joining us. So guys, one short break go. Tea ಕುಡಿತಾ ಇದ್ದೀನಿ. ಗೈಸ್ ಇಲ್ಲಿ ಟೀ ಕುಡ್ದೆ, ತಿರುಪತಿಯಿಂದ ಬಂದಮೇಲೆ ಇಲ್ಲಿ ಟೋಲ್ಗೇಟ್ ಹತ್ರ ಟೀ ಕುಡಿದ್ಬಿಟ್ಟು ಸ್ಟಾರ್ಟ್ ಮಾಡ್ತಿದ್ದೆ. ಆ್ಯಕ್ಚುಲಿ ಟೀ ಕುಡಿಯುವಾಗ ನಾನು ಕ್ಯಾಮ್ರಾ, ಮೆಮರಿ ಕಾರ್ಡು, ಬ್ಯಾಟ್ರಿ ಎಲ್ಲ ಚೇಂಜ್ ಮಾಡ್ತಿದ್ದೆ. ಸೊ ಹಂಗಾಗಿ ಇಲ್ಲೊಂದು ಇನ್ಸಿಡೆಂಟ್ ಆಯಿತು, ಅದನ್ನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಸೊ ಐ ಮೇಟ್ ಅ ಜೆಂಟ್ಲ್ಮ್ಯಾನ್, ಅವ್ರ ಹೆಸರು ಮಿಸ್ಟರ್ ಜಗದೀಶ್. ಸೊ ಅಲ್ಲೇನು ಚಿಟ್ಚಾಟ್ ಆಯ್ತಂದರೆ, ಸೊ ಐ ವಾಸ್ ಆ್ಯಕ್ಚುಲಿ ಲಿಟಲ್ ಡೌನ್. ಓಕೆ, ಸ್ವಲ್ಪ ನೆಗೆಟಿವ್ ಥಾಟ್ಸಲ್ಲಿ ಇದ್ದೆ. ಯಾಕಂದರೆ ಈ ಜರ್ನಿ ಸ್ಟಾರ್ಟ್ ಆಗಿದ್ದು ಹಂಪಿಯಿಂದ ಸ್ಟಾರ್ಟ್ ಮಾಡಿದೆ. ಹಂಪಿಯಲ್ಲಿ ಏನು ಜರ್ನಿ ಅಂತ ಸ್ಟಾರ್ಟ್ ಮಾಡಿದೆ, ಶ್ರೀ ಕೃಷ್ಣದೇವರಾಯರು ಹೆಜ್ಜೆಯ ಗುರುತು ಅಂತ ಒಂದು ಸೀರಿಯಸ್ ಮಾಡೋಣ ಅಂತ, ಎಪಿಸೋಡ್ ಮಾಡೋಣ ಅಂತ ಶುರು ಮಾಡಿದ್ದು. ಬಟ್ ಅಲ್ಲಿ ಹಂಪಿಯಲ್ಲಿ ವಿಡಿಯೋಗ್ರಾಫಿಸ್ ನಾಟ್ ಅಲೌಡು ಆ್ಯಂಡ್ ಫಾರ್ ದಿ ಯೂಟ್ಯೂಬರ್ಸ್ ಎಲ್ಲ ನಾಟ್ ಅಲೌಡ್ ಅಂದಮೇಲೆ ನನಗೆ ಸ್ವಲ್ಪ ಸಿಕ್ಕಾಪಟ್ಟೆ ಡೌನ್ ಆದೆ. ಫುಲ್ ನೆಗೆಟಿವ್ ಆಫ್ ಥಾಟ್ಸ್ ಬಂದ್ಬಿಡ್ತು. ಯಾಕೆ ಮಾಡ್ತಿದ್ವಿ, ಹೆಂಗೆ ಮಾಡ್ತಿದ್ವಿ, ಇದನ್ನೆಲ್ಲ ಏನು ಮಾಡೋಕ್ಕೆ ಹೋಗ್ಬಾರ್ದು ಅನ್ನೋ ಲೆವೆಲ್ಗೆ ನೆಗೆಟಿವ್ ಥಾಟ್ ಬಂದಿತ್ತು. ಬಟ್ ಹಂಗೆ ಹಿಂಗೋ ಸ್ವಲ್ಪ ಪಾಸಿಟಿವ್ ಥಾಟ್ ಕ್ರಿಯೇಟ್ ಮಾಡಿಕೊಂಡು ಎಲ್ಲ ಹೊರಟು ಅದಕ್ಕೆ ಅಲ್ಲಿಂದ ಚೆನ್ನೈಗೆ ಹೋಗ್ಬಿಟ್ಟು, ಸೊ ಅಟ್ಲೀಸ್ಟ್ ಈ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ನಾನು ಇಲ್ಲಿವರೆಗೂ ಇಟ್ ಈಸ್ ಎಕ್ಸ್ಪೆಂಡೆಡ್ ಟು ಟಿಲ್ 5th ಡೇ. ಓಕೆ, ಸೊ ನಾನು ಇಲ್ಲಿಗೆ ಬಂದು ಟೀ ಕುಡಿಯುವಾಗ ಒಬ್ರು ಬಂದರು, ಕ್ಯಾಮ್ರಾ ಎಲ್ಲ ನೋಡ್ಬಿಟ್ಟು, ಏನಪ್ಪ ಸೋಲೋ ರೈಡಿಂಗಾ ಅಂತಂದ್ರು. ಹೌದು ಸರ್ ಅಂತೆ. ಹಂಗೆ ಮಾತಾಡ್ತಾ ಇದ್ವಿ, ನಾನು ಹಂಗೆ ಹೇಳಿದೆ. ಅವರು ಎನ್ಕರೇಜ್ಮೆಂಟ್ ಮಾಡ್ತಿದ್ರು, ಏನಂದರೆ ಸೊ ಗುಡ್ ಮಾಡಿ, ಇಟ್ಸ್ ವೆರಿ ಗುಡ್, ಹಂಗೆ ಹಿಂಗೆ ಅಂತ ಎಂಕರೇಜ್ಮೆಂಟ್ ಮಾಡ್ತಿದ್ರು. ನಾನು ಹೇಳಿದೆ, ಸರ್ ಈ ಥರ ನನಗೆ ನೆಗೆಟಿವ್ ಥಾಟ್ ಬಂತು ಅಂತ ಹೇಳಿದಾಗ ಅವರು ನೋ ಡೋಂಟ್ ಡೂ ದ್ಯಾಟ್, ಇಟ್ ಹ್ಯಾಪನ್ಸ್, ಸೊ ಅದಕ್ಕೆ ಡೌನ್ ಆಗಬೇಡ. ಸೊ ಅವರು ಒಂದು ಎನ್ಕರೇಜ್ಮೆಂಟ್ ಮಾತು ಹೇಳಿದ್ರು, ಏನಂದರೆ ಡೈಲಿ 1% ಎಫರ್ಟ್ ಹಾಕು, ನೀನು 365 ದಿನ ಆದಮೇಲೆ ಅದು ನಿನಗೆ 365% ಆಗಿ ಅದು ಕಾಣಿಸುತ್ತೆ ನಿನಗೆ ಅಂತ ಹೇಳಿದ್ರು. ನನಗೆ ಸಿಕ್ಕಾಪಟ್ಟೆ ಎನರ್ಜಿ ಬಂತು ಸೀರಿಯಸ್ಲಿ. ಯಾಕಂದರೆ ನಾವು ಎಲ್ಲಾದರೂ ಡೌನ್ ಆಗಿದ್ದಾಗ, ನೆಗೆಟಿವ್ ಥಾಟಲ್ಲಿದ್ದಾಗ, ಫುಲ್ ಡಿಪ್ರೆಷನಲ್ಲಿದ್ದಾಗ ಸಂಬಡಿ ಏನೋ ಎಂಕರೇಜ್ಮೆಂಟ್ ಹೇಳಿದ್ರೆ ಹೇಗಿರುತ್ತಲ್ಲ, ಒಳ್ಳೆ ಬೂಸ್ಟ್ ಕೊಟ್ಟಂಗೆ ನನಗೆ ಹಾಗೆ ಅನ್ನಿಸ್ತು ಗುರು. ಆ ಬೂಸ್ಟಲ್ಲೇ ಈ ಟ್ರಿಪ್ನ ಹೆಂಡ್ ಮಾಡ್ತಾ ಇದೆ. ಸಿಕ್ಕಾಪಟ್ಟೆ ಎನರ್ಜಿ ಸಿಕ್ತು ನನಗೆ ಅವ್ರ ಮಾತು. ಸೊ ಥ್ಯಾಂಕ್ಸ್ ಟು ಮಿಸ್ಟರ್ ಜಗದೀಶ್ ಸರ್. ಅವ್ರು ಹೇಳಿದ್ರು ವಿಲ್ ಮೀಟ್ ಅಗೈನ್ ಅಂದರು. ಡೆಫಿನೆಟ್ಲಿ ವಿಲ್ ಮೀಟ್ ಅಗೈನ್ ಸರ್. ಐ ವಿಲ್ ರಿಮೆಂಬರ್ ಯು ದಿಸ್ ಎಂಕರೇಜ್ಮೆಂಟ್ ಸ್ಪೀಚ್ ಎವರ್. ಥ್ಯಾಂಕ್ ಯು ಸೋ ಮಚ್. ಇಟ್ ವಾಸ್ ನೈಸ್ ಮೀಟಿಂಗ್ ಯು ಸರ್. ಹೈವೇ ಕಿಚನ್ ಧಾಬಾ ಅಲ್ಲಿ ನಿಲ್ಸಿದ್ದೇನೆ. ಇಲ್ಲಿ ಸ್ವಲ್ಪ ಪ್ರೈವೇಸಿ ಆಗಿದೆ. ನಮ್ಮ ಇಲ್ಲೇ ಕೂತ್ಕೊಂಡ ಈ ಕಡೆ ಕೂಚೋಚ, ಈ ಕಡೆ ಹೋದ. ಬಿಂದು ಹೈವೇ ಕಿಚನ್ ಧಾಬಾ ಫ್ರೀ ಆಗಿತ್ತು, ಯಾರೆಲ್ಲ ನಮ್ಮನ್ನು ತೊಂದರೆ ಮಾಡೋರು ಅಂತ ಮಂಚದ ಮೇಲೆ ಊಟ. ಹೌದು, ಮಂಚದ ಮೇಲೆ ಊಟ. ಊಟ ಮಾಡೋಣ. ರೊಟ್ಟಿ, ಅದಕ್ಕೆ ಸೈಡ್ ಡಿಶ್ ಹೇಳಿದ್ದೀನಿ, ಬರುತ್ತೆ ನೋಡೋಣ ಗೈಸ್. ಈ ಮೈಕು ಕರ ಅಂತಿದೆಪ್ಪ. ಇಲ್ಲಿಂದ ಹೊರಡ್ತಾ ಇದ್ದೀನಿ. ಊಟ ಆಗಿದೆ, 9:30 ಆಗಿಬಿಟ್ಟಿದೆ ಗುರು. ಟೀ ಆಗಿದೆ, ಅದಕ್ಕೆ ಇನ್ನೊಂದ್ಸಲ ಹಾಕೊಂಬ. ಎಸ್ ಗೈಸ್, 9:30 ಆಗಿದೆ. 162 ಕಿಲೋಮೀಟರ್, 3 hours 13 minutes ತೋರಿಸಿದೆ. 12:41 ತಲುಪ್ತೀನಿ. ಬನ್ನಿ ಹೋಗೋಣ. ಗೈಸ್ 1 hour ಡ್ರೈವ್ ಮಾಡೋದ್ಮೇಲೆ ಸಿಕ್ಕಾಪಟ್ಟೆ ಚಳಿ ಆಯಿತು. ಇನ್ನು ಮನೆಗೆ 92 ಕಿಲೋಮೀಟ್ರ್ ಓಡಿಸ್ಬೇಕು. ಗೂಗಲ್ ಮ್ಯಾಪ್ ಅವ್ರು ಹೇಳ್ತಾರೆ 2 hour 5 minutes ಅಂತ. ಸಿಕ್ಕಾಪಟ್ಟೆ ಚಳಿ ಆಗಿರೋದ್ರಿಂದ ಒಂದು ಟೀ ಕುಡ್ಕೊಂಬಿಡೋಣ ಅಂತ ನಿಲ್ಸಿದ್ದೀನಿ. ಸೊ ಇನ್ನೂ 2 hours ಇದೆಯಪ್ಪ,
ಚುನ್ ಟೀ ಹೊಡ್ಕೊಂಬಿಟ್ಟ ಓಡೋಣ ಬನ್ನಿ. So guys, 10 minutes break. So guys, ಇನ್ನು 55 ಕಿಲೋಮೀಟರ್ ಇದೆ. ಸಿಕ್ಕಾಪಟ್ಟೆ ಚಳಿ ಆಯ್ತು ಗುರು, ಸಿಕ್ಕಾಪಟ್ಟೆ ಚಳಿ ಆಯಿತು. ಸೊ ಅದಕ್ಕೆ ಚಿಕ್ಕ ಅಂಗಡಿಯಲ್ಲಿ ಟೀ ಕುಡಿದೆ. ಟೀ ಕುಡಿದ್ಬಿಟ್ಟು ಸಿಕ್ಕಾಪಟ್ಟೆ ಚಳಿ ರೀ, ಸೀರಿಯಸ್ಲಿ ಇಷ್ಟೆಲ್ಲ ಹಾಕ್ಕೊಂಡಿದ್ದೀನಿ, ಆದರೂ ಸಿಕ್ಕಾಪಟ್ಟೆ ಚಳಿ. 55 ಕಿಲೋಮೀಟ್ರು. ಚಳಿ ಇಲ್ಲ ಅಂದರೆ ಆರಾಮಾಗಿ ಹೋಗ್ಬೋದು. ಚಳಿ ಗುರು, ಬಾ ಆಗ್ತಿದೆ. ಸೊ ಗೈಸ್, ಗೂಗಲ್ ಮ್ಯಾಪ್ ಹೇಳ್ದಂಗೆ ಟೈಮ್ ಆಗಿದೆ 12:40. ಎಸ್, ನಮ್ಮ ಏರಿಯಾಗೆ ತಲುಪಿದ್ದೀನಿ. ಇನ್ನೇನು 2 ನಿಮಿಷ ನಮ್ಮ ಮನೆಗೆ ರೀಚ್ ಆಗ್ತೀನಿ. ಸೊ ಎಲ್ಲರಿಗೂ ಥ್ಯಾಂಕ್ಸ್. ಅಂದರೆ ಓವರ್ ಮೋರಲ್ ಸಪೋರ್ಟು, ಕೆಲವರು ಫ್ರೂಟ್ಸ್ ಕೊಟ್ಟು ಹೆಲ್ಪ್ ಮಾಡಿದ್ರು. ಸೊ ಈ ಥರ ತುಂಬ ಜನನ ಮೀಟ್ ಮಾಡಿದೆ. ಸೊ ಥ್ಯಾಂಕ್ಸ್ ಟು ದಿಸ್ ಟ್ರಿಪ್, ಥ್ಯಾಂಕ್ಸ್ ಟು ದಟ್ ಪೀಪಲ್. ಇಲ್ಲಿಗೆ ಇವತ್ತಿಗೆ ನನ್ನ 5 ದಿನ ಪಯಣಗಳು ಮುಕ್ತಾಯವಾಗ್ತಿದೆ. ಸೊ ಇಫ್ ಯು ಆರ್ ವಾಚಿಂಗ್ ಮೈ ವಿಡಿಯೋ ಫಸ್ಟ್ ಟೈಮ್, ಡು ನಾಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್, ಕ್ಲಿಕ್ ದಿ ಬೆಲ್ ಬಟನ್, ಶೇರ್ ವಿತ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಕಮೆಂಟ್ ಮಾಡಿ. ಸೊ ಮುಂದಕ್ಕೆ ಇದೇ ಥರ ವಿಡಿಯೋ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಥ್ಯಾಂಕ್ ಯು ಗೈಸ್, ಸೈನಿಂಗ್ ಆಫ್, ಬೈ ಬಾಯ್, ಸಿ ಯು ನೆಕ್ಸ್ಟ್ ವಿಡಿಯೋ.